ಬಂಡಾಯ ಬಿರುಗಾಳಿ ನಡುವೆ ಬಿವೈವಿ ಮಠಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಬಿವೈ ವಿಜೇಂದ್ರ ನಡೆ. ಒಂದು ಕಡೆ ಬಂಡಾಯದ ಬಿರುಗಾಳಿ, ಮತ್ತೊಂದು ಕಡೆ ಮಠಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ವಿಜೇಂದ್ರ. ಚಿತ್ರದುರ್ಗದಲ್ಲಿ ಮಠಗಳಿಗೆ ಭೇಟಿ ನೀಡಿದ್ದ ವಿಜೇಂದ್ರ ಸಿರಿಗೆರೆ ಮಠ, ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಭೇಟಿ ನೀಡಿದ್ದಾರೆ. ವಿಜೇಂದ್ರಗೆ ಕಾರಜೋಳ, ತಿಪ್ಪಾರೆಡ್ಡಿ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ. ಒಂದು ಕಡೆ ಯತ್ನಾಳ್ ಬಣ ಈಗಾಗಲೇ ದೆಹಲಿಗೆ ಭೇಟಿ ಕೊಟ್ಟಿರುವಂಥದ್ದು. ವಿಜೇಂದ್ರ ವಿರುದ್ಧ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ಯತ್ನಾಳ್ ಬಣ. ಮತ್ತೊಂದು ಕಡೆ ಇದೆಲ್ಲ ಬಂಡಾಯದ ಬಿರುಗಾಳಿ ನಡುವೆ ಬಿವೈ ವಿಜೇಂದ್ರ ಮಠಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಇದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ತೀವ್ರ ಕುತೂಹಲ ಮೂಡಿಸಿರುವಂಥ ಬಿವೈ ವಿಜೇಂದ್ರ ನಡೆ ಇವತ್ತು ಚಿತ್ರದುರ್ಗದ ಹಲವಾರು ಮಠಗಳಿಗೆ ಭೇಟಿ ನೀಡಿದ್ದಾರೆ. ಸಿರಿಗೆರೆ ಮಠ, ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಭೇಟಿ ನೀಡಿದ್ದಾರೆ. ವಿಜೇಂದ್ರಗೆ ಕಾರಜೋಳ ಹಾಗೆ ತಿಪ್ಪಾರೆಡ್ಡಿ ಕೂಡ ಸಾಥ್ ನೀಡಿರುವಂಥದ್ದು ಸೇರಿದಂತೆ ಹಲವಾರು ಸ್ಥಳೀಯ ನಾಯಕರುಗಳು ವಿಜೇಂದ್ರಗೆ ಸಾಥ್ ನೀಡಿದ್ದಾರೆ. ಇವರ ಈ ಒಂದು ನಡೆ ತೀವ್ರ ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕಂದರೆ ಬಿಜೆಪಿಯಲ್ಲಿ ಈಗಾಗಲೇ ಬಂಡಾಯದ ಬಿಸಿ ತಡ್ತಾ ಇದೆ. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಈಗಾಗಲೇ ಹೋಗಿರುವಂಥದ್ದು. ಸಾಕಷ್ಟು ವಾರ್ನಿಂಗ್ ಕೊಡಲಾಗಿದೆ. ಎಲ್ಲ ಬಂಡಾಯವನ್ನು ಶಮನ ಮಾಡುವಂಥ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ಆದರೆ ಆ ಎಲ್ಲ ಪ್ರಯತ್ನಗಳು ವಿಫಲವಾಗಿರುವಂಥದ್ದು. ಮತ್ತೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಇರ್ಬೋದು, ಜೊತೆಗೆ ಒಂದಷ್ಟು ಜನ ಬಿಜೆಪಿಯ ಮತ್ತಷ್ಟು ನಾಯಕರುಗಳು ಕೂಡ ತಮ್ಮ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಇವತ್ತು ಮಠಗಳಿಗೆ ಭೇಟಿ ನೀಡಿದ್ದಾರೆ ಬಿವೈ ವಿಜೇಂದ್ರ. ಸಿರಿಗೆರೆ ಇವತ್ತು ಕಾರ್ಯಕ್ರಮ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು, ನಮ್ಮ ಹಿರಿಯರಾಗಿರ್ತಕ್ಕಂಥ ಗೋವಿಂದ ಕಾರಜೋಳಜಿ ಅವರು, ನವೀನ್ ಅವರು, ಲಿಂಗಮೂರ್ತಿ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ಬಂದಿದ್ದೇನೆ. ತಿಪ್ಪಾರೆಡ್ಡಿ ಅವರು ಕೂಡ ಇದ್ದಾರೆ, ಹಿರಿಯರು. ಯಡಿಯೂರಪ್ಪನವರು ಮೊನ್ನೆ ಬರಬೇಕಾಗಿತ್ತು, ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಗುರುಗಳ ಅಪೇಕ್ಷೆ ಅಂತ ನಾನು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಇವತ್ತು ಚಿತ್ರದುರ್ಗ ಅಂತ ಹೇಳಿದ್ರೆ ಎಲ್ಲ ಸಮುದಾಯದ ಮಠಗಳು ಇಲ್ಲಿದ್ದಾವೆ, ಗುರುಗಳು ಪರಮ ಪೂಜ್ಯರಲ್ಲಿದ್ದಾರೆ. ಯಾವಾಗ ಚಿತ್ರದುರ್ಗ